ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಮಾತಾಡ್ತಾ ಹೋದರೆ ವೀಕ್ಷಕರೇ, ಒಂದು ವರ್ಷ ಕಳೆದರೂ ಸಾಲೋದಿಲ್ಲ. ಅಷ್ಟು ಭಯಂಕರ, ಭಯಾನಕ, ರಾಕ್ಷಸಿ, ಪೈಶಾಚಿಕ, ಒಟ್ಟಾರೆ ಈ ಒಂದು ಮನುಷ್ಯರು ಪಿಶಾಚಿಗಳಾಗಿ ರಾಕ್ಷಸಿ ಪ್ರವೃತ್ತಿಯನ್ನು ಹೊಂದಿ ಬದುಕ್ತಾ ಇರುವಂತಹ ಅದು ಬೇರೆಯದೇ ನರಕ. ಸೊ ಆ ನರಕದ ವಿಚಾರ ಮುಂದಿಟ್ಟುಕೊಂಡು ನರೇಂದ್ರ ಮೋದಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಲಾಯ್ತಾ? ಅಮೇರಿಕ, ಟ್ರಂಪ್ ಈ ಡೀಲ್ನಲ್ಲಿ ಏನಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಭಾರತ ಮತ್ತು ಅಮೇರಿಕ ಎರಡೂ ಕೊಟ್ಟಿರುವಂತಹ ಈ ಡೀಲ್ನ ಅಧಿಕೃತವಾದಂತಹ ಪೇಪರ್ಸ್ನಲ್ಲಿ ಹಲವಾರು ಅಂಶಗಳಿವೆ. ಅವುಗಳನ್ನು ನಾವು ತಿಳ್ಕೊಳ್ಬೇಕು. ಏನಿದೆ ಅಂಶ ಅಂತಂದರೆ, ಈ ಅಮೇರಿಕ ಜೊತೆಗಿನ ಡೀಲ್ನಲ್ಲಿ ರಷ್ಯಾ ಜೊತೆಗೆ ಯಾವುದೇ ರೀತಿಯಾದಂತಹ ತೈಲ ಸಂಪರ್ಕ ಇಟ್ಟುಕೊಳ್ಳಬಾರದು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರಷ್ಯಾ ಜೊತೆಗೆ ತೈಲ ಖರೀದಿ ಮಾಡಬಾರದು. ನಮ್ಮ ಜೊತೆಗೆ ಅಮೇರಿಕ ಮತ್ತು ವೆನಿಜುವೆಲಾ ಜೊತೆಗೇನೆ ನೀವು ತೈಲ ಖರೀದಿ ಮಾಡಬೇಕು. ಒಂದು ವೇಳೆ ನೀವೇನಾದರೂ ರಷ್ಯಾ ಜೊತೆ ತೈಲವನ್ನು ಖರೀದಿ ಮಾಡಿದರೆ ನಿಮ್ಮ ಮೇಲೆ ಮುಲಾಜಿಲ್ಲದೆ ಈ ಹಿಂದೆ ಇದ್ದಂಥ 50% ಟಾರಿಫನ್ನು ಹೇರ್ತೀವಿ.